ಒಂಥರ ಡಿಶ್ ಕೊಡ್ತಾರೆ. ಮನಸ್ಸಿನಲ್ಲಿ ತಿನ್ನುತ್ತಿರುವ ನನ್ನ ಗಂಡನಿಗೆ ಅಭಿನಂದನೆಗಳು. ಇದನ್ನ ಮಾಡ್ಸಲ್ಲ, ಸುಮ್ಮನೆ ಅವಳ ಪೇಷನ್ಸ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿರೋದು. 2 ಟ್ಯಾಕ್ಸೇನೆ. ಅಯ್ಯೋ ಅಯ್ಯೋ ನಂದು ನಮ್ಮ ಮನೆಯಲ್ಲಿ ಬಿಟ್ಟಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ. ನನಗೆ ಶಾಪಿಂಗ್ ಕರ್ಕೊಂಡು ಬಂದ ನನ್ನ ಬಿಟ್ಬಿಟ್ಟು ಓಡೋದ್ ಮೇಲ್ಗಡೆ ಇಬ್ರು ಶಾಪಿಂಗ್ ಮಾಡ್ಕೊಂಡು ಮುಟ್ಟದ. ಏನ್ ಬೇಕು ಅದನ್ನ ತಗೋಬಿಡಿ. ಥ್ಯಾಂಕ್ ಯು ಅಣ್ಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಎಲ್ಲಿಂತ ಅಂತಂದರೆ ಮೈಸೂರು ಮಧು ಆ್ಯಂಡ್ ನಿಖಿಲ್ ಅವರ ಮನೆಯಿಂದ. ಈ ವ್ಲಾಗ್ ಏನು ಅಂತ ನೀವಾಗಲೇ ತಮ್ಮನೇಲಿ ನೋಡಿರ್ತೀರಾ. ಈ ವಿಡಿಯೋನ ಮಧುಗೌಡ ಚಾನಲಲ್ಲಿ ನಾವು ಮಾಡಿದ್ದು. ಮಧು ನಮಗೆ ಮಾಡಿಸಿದ್ಲು ಪಿಕ್ ಆ್ಯಂಡ್ ಚೂಸ್ ಬಿಟ್ವೀನ್ ಅಂತ. 2 ಚೀಟಿಗಳು ಕೊಡ್ತೀವಿ. 2 ಚೀಟಿಲಿ ಒಂದನ್ನು ಪಿಕ್ ಮಾಡಿ ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಬರೆದಿರ್ತೀವಿ. ಅದರಲ್ಲಿ ಯಾವ್ದು ಚೂಸ್ ಮಾಡ್ತಾಳೆ, ಅವಳನ್ನ ಲಕ್ ಹೆಂಗಿರುತ್ತೆ ಅಂತ ಇವತ್ತಿನ ದಿನ ಟೆಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಇಷ್ಟಪಡ್ತಾಯಿದ್ರಿ ಚಾಲೆಂಜಿಂಗ್ ವೀಡಿಯೋಸ್ ಮಾಡಿ ಅಣ್ಣ ಮಧುಗೌಡ ಜೊತೆ ಸೇಯಿಂಗ್ ಗೆಸ್ ಮಾಡಿ, ಆಮೇಲೆ ಇದು ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡಿ ಅಂತ ಮಾಡೋಣ ಅಂದ್ಬಿಟ್ಟು ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅವಳು ಬೆಂಗಳೂರಲ್ಲಿ ಮಾಡಿದ್ಲು, ನಾನೀಗ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮಧುಗೌಡ ಅವರು ಪೂಜೆ ಮಾಡ್ತಾ ಇದ್ದಾಳೆ, ಸೋಮವಾರ ಇವತ್ತು. ಹಾಯ್ ಮಧು. ಹಲೋ, ವೆಲ್ಕಮ್ ಬ್ಯಾಕ್ ಹೇಳ್ಬಿಡಿ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ದಿನಕ್ಕೆ ನೀವು ಸಿದ್ಧರಾಗಿದ್ದೀರಾ? ಎಸ್. ನಿನ್ನ ಲಕ್ ಟೆಸ್ಟ್ ಮಾಡೋಣ. ಆ್ಯಂಡ್ ನೋಡೋಣ ಏನ್ ಬರ್ದೋನ್ ಗೊತ್ತಿಲ್ಲ. ಸೊ ಅವರು ಮತ್ತೆ ನಿಖಿಲ್ ಅವ್ರು ಸೇರ್ಕೊಂಡು ಬರ್ದವ್ರೆ. ಲಾಸ್ಟ್ ಟೈಮ್ ನಿಖಿಲ್ ಅವ್ರು ಮಾಡಿದಾಗ ಚೆನ್ನಾಗಿ ಬಂದಿತ್ತು. ಇವತ್ತು ಹೇಗಿರುತ್ತೆ ನೋಡೋಣ. ಇವತ್ತಿನ ದಿನ ನಿನಗೆ ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ಸೊ ಗುಂಡ ಕೆಂಪು ಇಲ್ಲೇ ಇದ್ರಲ್ಲ, ಎಲ್ಲೋದ್ರು? ಬೆಳಗ್ಗೆ ಹೋಗಿ ಇಷ್ಟು ಹಣ್ಣುಗಳನ್ನ ತಗೊಬಂದಿದ್ದಾಳೆ ಗಾಯ್ಸ್. ನೆಕ್ಸ್ಟ್ ನಾಳೆಯಿಂದ ಡಯಟ್ ಮಾಡ್ತೀನಿ ಅಂತಂತಾಳೆ. ಏನು ದಪ್ಪ ಹಾಂ ದಪ್ಪ ಇಲ್ಲ, ಆದರೂ ಹೆಲ್ದಿ ಫುಡ್ ತಿನ್ಬೇಕು. ಯಾಕಂದ್ರೆ ನಂಗೊಂದು ಸ್ವಲ್ಪ ಬ್ಲಡ್ ಕಡಿಮೆ ಇದೆ, ಹಂಗಾಗಿ ಫ್ರೂಟ್ಸ್ ಎಲ್ಲ ತಿನ್ನೋಣ. ಓಕೆ, ಇಲ್ಲಿ ಇವತ್ತಿನ ದಿನದ ಟಾಸ್ಕ್ಗೆ ಎಲ್ಲ ರೆಡಿಯಾಗಿದೆ ಚೀಟಿಗಳು. ಈ ಚೀಟಿಗಳಲ್ಲಿ ಒಂದೊಂದೇ ಪಿಕ್ ಮಾಡಿ 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 ಅಜ್ಜಿ ಇವತ್ತು ಕರ್ಕೊ ಹೋಗಿ ನಾನು ನನ್ನ ತಂಗಿಗೆ ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ ನೋಡಿ ಅಷ್ಟೇ ಅಜ್ಜಿ ಫಸ್ಟ್ ಚೀಟಿ ಏನು ಬರ್ದಿದ್ದೀವಿ ಅಂತಂದರೆ ಅವಳನ್ನ ಪೇಷನ್ಸ್ ಟೆಸ್ಟ್ ಮಾಡೋಕ್ಕೋಸ್ಕರ ಇದು ಬರ್ದಿದ್ದೀವಿ. 3 hours ಕನ್ನಡ ಮೂವಿ ಮತ್ತು ಇನ್ನೊಂದರಲ್ಲಿ 3 hours ಹಿಂದಿ ಮೂವಿ ಅಂತ. 3 hour ಫಿಲಿಮ್ ಥಿಯೇಟ್ರಲ್ಲಿ ಬ್ಲಾಕ್ ಮಾಡೋಣ ಅವಳನ್ನ ಅಂದ್ಬಿಟ್ಟು ಬರ್ತಿದ್ದೀನಿ. ಬಟ್ ಇದನ್ನು ಮಾಡಿಸಲ್ಲ, ಸುಮ್ಮನೆ ಅವಳ ಪೇಷನ್ಸ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿರೋದು. ನಿಮಗೋಸ್ಕರ ಇದು ರಿವೀಲ್ ಮಾಡೋಣ ಅಂತ ಚೀಟಿ. ಈಗ ಫಸ್ಟ್ ಒನ್ನ ಪಿಕ್ ಮಾಡಿಸೋ ಸಮಯ. ನಮ್ಮ ಮುತ್ತಣ್ಣ ಏನೋ ಇಂಟು ಕೊಡ್ತಾವ್ರು ಆಗಲೇ ಅವ್ರ ತಗ ಏನು ಒಂದು ಸರ್ಕಲ್ ಒಂದು ಬಿಗ್ ಸರ್ಕಲ್, ಒಂದು ಬಿಗ್ ಸರ್ಕಲ್ ಅಂತೆ. ಸೊ ಇದರಲ್ಲಿ ನಿಮ್ಗೆ ಆಡಿಯನ್ಸ್ಗೆ ತಿಳಿಸ್ಕೊಟ್ಬಿಡ್ತೀನಿ. 2 ಚೀಟಿ ಇರುತ್ತೆ, 1 ಅಂತ ಬರ್ದಿರ್ತೀವಿ. 2 ಒಂದೇ ತರ ಇರುತ್ತೆ. ಅವಳು ಬೇಕು ಬೇಡ ಏನಾರ ಒಂದು ಅವಳಿಗೆ ವಿಶಸ್ ಮೇಕ್ ಫಾರ್ ವಿಶ್ ತರ. ಇದೇ ಬಿಗ್ ಸರ್ಕಲ್. ಹೌದಾ? ಓಕೆ ಅಕ್ಕ ಕುಲುಕ್ತಾ ಇದ್ದೀನಿ. ಯಾವ್ದು ಬೇಕೋ ಅದನ್ನ ಎತ್ಕೊಳ್ಳಿ ಫಸ್ಟ್. ವಾ ನಾನೇ ತೆಗಿಲ? 14 ತೆಗ್ದೆ. ನೀವೇ ತೆಗಿಬೇಕು. 14 ತೆಗ್ದೆ. ಯಾವ್ದೋ ಒಂದು ಬಿಡೋಣ. ಅವಳಿಗೆ ಹಿಂದಿ ಮೂವಿ ಇನ್ನೊಂದೇನಿತ್ತು? 3 hours ಕನ್ನಡ ಮೂವಿ. 3 hours ಕನ್ನಡ ಮೂವಿ. ಮೂವಿ ಯಾವ್ದೈತೆ? ಕರ್ಕೊಯ್ತೀನಿ. 3 hours ವೇಸ್ಟ್ ಆಗುತ್ತೆ. ನಾನು ಬರಲ್ಲ. ಜಸ್ಟ್ ಫಾರ್ ಫನ್ ಮಾಡಿದ್ದು, ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ವಿಡಿಯೋದಲ್ಲಿ, ಅದಕ್ಕೋಸ್ಕರ. ಬಂದೆ ಒಂದು ನಿಮಿಷ. ಹತ್ತು ಬಿಡೋಣ ಈಗ. ತೆಗೆದ್ಬಿಟ್ಟು ಹೋಗ್ಲಾ ಏನು? ಏನ ಅದು ಇನ್ನೊಂದು ನೆಕ್ಸ್ಟ್ ಚೀಟಿ. ಹಾ ತೆಗೆದ್ಬಿಟ್ಟೋಗು. ರಿಯಲ್ ಚೀಟಿ. ರಿಯಲ್ ನಂಗೆ ತಲೆಕೆಟ್ಟಾಗಿತ್ತು ಹೆಂಗಪ್ಪ ಕೂತ್ಕೊಳ್ಳೋದು ಹಿಂದಿ ಮೂವಿಗೆ ಅಂತ. ಕನ್ನಡ ಆಗಿದ್ರೆ ಕುತ್ಕೊಂಡ್ಬಿಡ್ತದ. ಕನ್ನಡ ಆಗಿದ್ರೆ ಕೂತ್ಕೊಳ್ಳೋದು. ಈ ವ್ಲಾಗ್ ಮಾಡೋಕ್ಕೆ ಎನರ್ಜಿ ಬೇಕು ಅಂತ ಈ ಚೀಟಿ ಬರ್ದಿದ್ದೀನಿ. ಈ ಚೀಟಿಲಿ ಏನಿರುತ್ತೆ ನೋಡೋಣ. ಏನು ಎನರ್ಜಿ ಬೇಕಲ್ಲ ಗೈಸ್ ಈ ವ್ಲಾಗ್ ಮಾಡೋಕ್ಕೆ. ಎನರ್ಜಿ ಇಲ್ಲ ಅಂತಂದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಬ್ಯಾಕ್ ಸೀಟ್ ಇನ್ ಕಾರ್. ಓ ಶಿಟ್, ಅದು ಫ್ರಂಟ್ ಸೀಟ್ ಇನ್ ಕಾರ. ನಾನು ತಪ್ಪು ಹೇಳ್ಬಿಟ್ಟ, ಎರಡನೇದು ಹೇಳ್ಬೇಕಾಯ್ತು. ಯಾವುದು ಬ್ಯಾಕ್ ಸೀಟ್ ಇನ್? ಅವಳು ಕಂಫರ್ಟೇಬಲ್ ಎಲ್ಲಾದ್ರೂ ಓಕೆ. ಎಲ್ಲರೂ ಕೂತ್ಕೋತೇವೆ. ಎಲ್ಲರೂ ಬಂದೆ. ಸೊ ಗೈಸ್ 2ನೇ ಚೀಟಿ ಪಿಕ್ ಮಾಡೋಕ್ಕೆ ಈಗ ಕೊಡ್ತಾ ಇದ್ದೀನಿ. ಇನ್ನೊಂದಷ್ಟು ಚೆಕ್ ಮಾಡವ. 2 ಅಂತ ಬರ್ದಿರ್ತೀವಿ, ನೋಡ್ಕೊಳ್ಳಿ. ಹಾಂ ಲೆಟ್ಸ್ ಗೋ. ಏನಿಲ್ಲ ಅಂತದ್ದು. ನಾನೇನೋ ಒಂದು ನೆನ್ಸ್ಕೊಂಡು ಎತ್ತುತ್ತೀನಿ ಅಷ್ಟೇ. ಹೌದಾ? ಓಕೆ, ಇವತ್ತು ಯಾವಾರನಪ್ಪ? ಸೋಮವಾರ ಅಂದ್ರೆ ಮಂಜುನಾಥ ಸ್ವಾಮಿ ನೆನ್ಸ್ಕೊಂಡು. ಹಂಗಂತಲ್ಲ,
ರೈಟಾ ಲೆಫ್ಟಾ ಅನ್ಕೊಂಡು ನೋಡ್ಕೊಂಡು ಇಟ್ಬಿಡ್ತೀನಿ ಅಷ್ಟೇ. ಏನಿಲ್ಲ, ಎನರ್ಜಿ ಡ್ರಿಂಕ್ ಗೈಸ್. ಏ ಥೂ ನಿಮ್ಮ ಮಕ್ಕ 50 ರೂಪೀಸ್ ಡೈರಿ ಮಿಲ್ಕ್ ಅಂತೆ. ಅದೇನಿತ್ತು? ಶಟ್. ಟೀ ಕಾಫಿನಾ? ನೋಡು 5 ರೂಪೀಸ್ ಡೈರಿ ಮಿಲ್ಕ್. ಇದ್ರಲ್ಲಿ ಓಕೆ, ಅದು 5, ಇದು 50 ರೂಪೀಸ್. ಹಂಗೆ ಸೊ ಗೈಸ್ 50 ರೂಪೀಸ್ ಇಲ್ವಂತೆ, ಸೊ ಅದಕ್ಕೆ 65 ರೂಪೀಸ್ ಇದು. 65 ರೂಪೀಸ್ ತಗೊಂಡೋಗಿ ಕೊಡೋಣ. ಲೆಟ್ಸ್ ಗೋ. ಈಗ ತಾನೇ ಪೂಜೆ ಮಾಡಿ ವರ ಕೊಟ್ಟಿದ್ದಾರೆ ದೇವ್ರು ನಮ್ಗೆ. 50 ರೂಪಾಯಿ ವರ ಕೊಟ್ಟಿದ್ದಾರೆ. 5 ರೂಪಾಯಿಂದ 50 ರೂಪಾಯಿಗೆ ಬಂದಿದೆ. 50 ರೂಪಾಯಿದು ಫಸ್ಟ್ ವಿನ್. 50ರಿಂದ 5,000 ಆಗ್ಲಿ, 5,000ದಿಂದ 25,000 ಆಗ್ಲಿ ಅಂತ ಬೇಡ್ಕೊ. ಸರಿ ಆಯ್ತು ದೇವ್ರೆ ಪ್ಲೀಸ್. ನೋಡ್ಕೊಳಂಗಿಲ್ಲ, ಕಾಣಿಸ್ತಾರಂಗೆ ಬರ್ದಿರೋದಾ, ತೆಗಿಬೋದು. ನಂಗೇನು ಕಾಣ್ತಾನಿಲ್ಲ ಅಲ್ಲಿ. ಓ ಅದ್ರಲ್ಲಿ ಏನಿತ್ತು? ಇದರಲ್ಲಿ ಕಾಫಿ ಇತ್ತು. ಟೀ, ಕಾಫಿ, ಎನರ್ಜಿ ಡ್ರಿಂಕ್. ಟೀ ನಾನು ಸ್ವಲ್ಪ ರ್ಯಾಂಡಮ್ ಆಗಿ ಅಂದ್ರೆ ಫ್ರೀಕ್ವೆಂಟ್ ಆಗಿ ಕುಡಿತಾ ಇರ್ತೀನಿ. ಕಾಫಿ ಅಂತ ಬಂದ್ರೆ ಬೆಳಗ್ಗೆ ಒಂದೇ ಟೈಮ್ ಕುಡಿಯೋದು, ಆಮೇಲೆ ಕುಡಿಯಕ್ಕೆ ಇಷ್ಟ ಆಗಲ್ಲ ನಂಗೆ. ಟೀ ಕೊಡ್ಸೋಣ ಗೈಸ್ ಈಗ. ಲೆಟ್ಸ್ ಗೋ. ಕುಡಿಸ್ಲಾ? ಸಾಕ? ಕುಡಿಸೋದ್ರೆ ಸಾಕಲ್ವಾ? ಟೀ ಕುಡಿಸೋದೇನು ಬೇಡವಂತೆ ಹುಡುಗಿ. ನೆಕ್ಸ್ಟ್ ಪ್ರೇಯರ್ ಆಗಲಿ. ಬೇಗ ನಂಗೆ ಸರ್ಪ್ರೈಸು ತೆಗಿಯ ಗಂಟ ಎಷ್ಟನೇ ಟಿ ನೋಡೋಣ. 4ನೇದೇ ನಿನ್ನೆ. ಓಂ ಭದ್ರಕಾಳಿ ಮಹಾಕಾಳಿ ಸುಖಕಾಳಿ. ಇದ್ರಲ್ಲೇ ಇರೋದ ಬಿಗ್. ಏನಿಲ್ಲ, ಅವಾಗೆಲ್ಲ ಸುಮ್ಮನೆ ಟೈಮ್ ಪಾಸ್. 2 ಟ್ಯಾಕ್ಸೇನೆ. ಅಯ್ಯೋ ಜುಡಿಯೋ ಶಾಪಿಂಗ್. ಇದು ಯಾವಾಗ್ಲೂ ಜುಡಿಯೋ ಅಂತೇಳಿ ಜುಡಿಯೋನೇ ಸಿಕ್ಬಿಡೈತೆ ಅವಳಿಗೆ. ಅವಳ ಇಷ್ಟ ಗೈಸ್, ಅವಳ ಇಷ್ಟ. ಎಷ್ಟಾರ ತಗೊಳ್ಳಿ, ಅವಳ ಇಷ್ಟಾರ ಇದು ಮಾಡ್ಲಿ. ನೋಡುವ ಇಷ್ಟ ಟ್ಯಾಕ್ಸ್ ಹಾಕ್ತಾಳೆ ಅಂತ ನೋಡೋಣ. ಬನ್ನಿ ಜುಡಿಯೋ ಕರ್ಕೊ ಹೋಗ್ತೀನಿ ಈಗ. ಅಣ್ಣನ ದುಡ್ಡು ಉಳಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ತಗೋ, ಡೇ ಈಸ್ ಯುವರ್ಸ್. ಗೈಸ್ ಅಕ್ಕ ಇನ್ ಶಾಪಿಂಗ್ ಮೋಡ್. ಆಗಲೇ 2 ಪ್ಯಾಂಟ್ಗಳನ್ನ ಹಾಕೊಂಡಿದ್ದಾಳೆ, ಈಗ ಟಾಪ್ಸ್ ನೋಡ್ತಾ ಇದ್ದಾಳೆ. ರೇಟ್ ನೋಡಿ ತಗೊಳವ. ಹಂಗನ್ಬಿಟ್ಟು ಕಡಿಮೆ ತಗೋಬೇಡ, ಜಾಸ್ತಿನೇ ತಗೋ. ಎಷ್ಟು ಬೇಕಷ್ಟು ತಗೋ. ಸಂತೃಪ್ತಿ ಆಗಬೇಕು, ನೀನು ತೃಪ್ತಿ ಆಗೋ ಗಂಟ ತಗೋ. ಮದುವೆ ಆದ್ಮೇಲೆ ಗೈಸ್ ನಾನು ಏನು ಕೊಡ್ತಾ ಇಲ್ಲ ಪಾಪ ಅವಳಿಗೆ. ಮೈಸೂರಿಗೆ ಬಂದ್ಮೇಲೆ ಹಿಂಗಾರ ಕೊಡ್ಸಾನ. ಏನಂತೆ ಮದು? ದೊಡ್ಡದಿದೆಯಾ ಬೇರೆ ಏನಾದ್ರು ಅಂದ್ರೆ ಇದ್ರಲ್ಲಿ ಡಿಡಕ್ಟ್ ಮಾಡ್ತೀನಿ. ಹಂಗೇನಿಲ್ಲ, ನಿನ್ಗೆ ಇಷ್ಟ ಬಂದಷ್ಟು ತಗೋ, ತಲೆ ಕೆಡಿಸ್ಕೋಬೇಡ. ಹೌದಾ? ಎಷ್ಟು ಗೋರವಳೆ ಗೈಸ್ ಆಗ್ಲೇ. 2 ಪ್ಯಾಂಟ್, 2 ಲೆಗ್ಗಿನು, 2 ಟಾಪ್ ತಗೊಂಡಿದ್ದಾಳೆ. ಟೈಮಿಂಗ್ಸ್ ಕೊಟ್ಬಿಡೋಣ ಗೈಸ್, ಯಾಕೋ ಇಲ್ಲೇ ಇರುವಂಗ ಅವಳು. 1 ಮಿನಿಟ್ ಬಿಟ್ಟುಗೋ. ಮುತ್ತಣ್ಣ ಬನ್ನಿ, ನಾವು ಮೇಲ್ಗಡೆ 2 ಅವರ್ ಆಯ್ತು, ಮೇಲ್ಗಡೆ ಹೋಗೋಣ ನಾವು. 15 ನಿಮಿಷ ಆಗಿರೋದು. ಇದರಲ್ಲಿ ನಂದು ನಮ್ಮ ಅಣ್ಣಂದು ಇಬ್ಬರಿದ್ದಾರೆ. ನನಗೆ ಅರ್ಥ ಆಗಲಿ, ನನಗೆ ಶಾಪಿಂಗ್ ಕರ್ಕೊಂಡು ಬಂದ ನನ್ನ ಬಿಟ್ಬಿಟ್ಟು ಓಡೋದು ಮೇಲ್ಗಡೆ ಇಬ್ರು ಶಾಪಿಂಗ್ ಮಾಡ್ಕೊಂಡು. ಮುತ್ತಣ್ಣ ಒಂದು ಚಪ್ಪಲಿ ತಗೊಂಡವ್ರೆ, ನಮ್ಮ ಅಣ್ಣ ಬಟ್ಟೆ ತಗೊಂಡವ್ರೆ, ನಾನೊಂದು 4-5 ಬಟ್ಟೆ ತಗೊಂಡಿದ್ದೆ. ಸೊ ಗೈಸ್ ಅವಳು ಎಡೆ ನಾನು ಒಂದು ಸ್ವಲ್ಪ ತಗೊಬಿಡ್ಬೇಕು ಬಟ್ಟೆ. ಇನ್ನೇನು ಬ್ಲಾಗ್ಗಳೆಲ್ಲ ಮಾಡ್ತಾ ಇರ್ತೀವಲ್ಲ, ನಾನು ಹೇಳ್ತಿರ್ತೀನಿ ಬಟ್ಟೆ ತಗೋ ಅಂತ. ನೆಕ್ಸ್ಟ್ 5 ಚೀಟಿ ಎತ್ತಿಸೋಣ ಮುತ್ತಣ್ಣ. ನಿಮಗೆ ಆ ಚೀಟಿ ತೆಗೆಯೋದು ಕಷ್ಟ, ನಾನು ನೋಡೋಕ್ಕಾಗಲ್ಲ. ಪ್ರತಿ ಸತಿಗೂ ಎಲ್ಲ ತುಂಬಿಬಿಟ್ಟಿರ್ತಾನೆ. ಒಂದೇ ಅಷ್ಟೇ ಯಾರು ಹೇಳುವ. ಇದು ಅವಳು ಬೇಕಾಗಿರುತ್ತೆ ಗೈಸ್. 2 ಓಕೆ, ಏನಿಲ್ಲ. ಓ ಶೂಸ್ ಅದು ಈಗ ಮೊನ್ನೆ ತಗೊಂಡಿರೋದು. ಸ್ಲಿಪ್ಪರ್ ಮೊನ್ನೆ ವೆಬ್ಸೈಟ್ ಇದ್ರಲ್ಲಿ ತಗೊಂಡಿದ್ರಲ್ಲ, ವಿಟಿಂಗ್ ಸ್ಟಾಕ್ಸಲ್ಲಿ ಶೂ ಬಂದಿದೆ. ಶೂ ತಗೋತಾಳ, ಶೂ ಇಷ್ಟನಾ ಅವಳಿಗೆ ಅಂತ. ಇದು ನಿಮ್ಮ ಹಸ್ಬೆಂಡ್ ಅವ್ರು ಬರ್ಸಿರೋದು ಇದು ಶೂ ಅಂತ. ಸ್ಲಿಪ್ಪರ್ ಅವ್ರಿಗೆ ನಾನು ಶೂ ಹಾಕೊಳ್ಳೋದು ಇಷ್ಟ, ಅದಕ್ಕೆ. ಇಲ್ಲೇ ಅರಸು ರೋಡಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಶೂ ಪ್ಯಾಲೇಸ್ ಅಂತ ಇದ್ರ ಹೆಸರು. ಎಲ್ಲಿ ನಾನು ತಗೊಂಡಿರೋದು ತೋರಿಸಿ. ಸೊ ಇದು ತಗೊಂಡಿದ್ದೀನಿ. ಎಸ್, ಶೂ ಅಲ್ವಣ ಇದು? ಹಾ, ಬೆಲಿ ಶೂಸ್ ಅಂತಾರೆ ಇದನ್ನ. ಯಾಕಂದ್ರೆ ನಾನು ಜಿಮ್ ವೇರ್ಸ್ ಎಲ್ಲ ಯೂಸ್ ಮಾಡಲ್ಲ. ಇದ್ರೂ ಸುಮ್ಮನೆ ಮನೆಯಲ್ಲೇ ಬಿದ್ದಿದೆ, ಹಂಗಾಗಿ
ಈ ಶೂ ಪ್ಯಾಲೇಸ್ ಅಲ್ಲಿ ಬಂದು ಇದೊಂದು ಶೂ ತಗೊಂಡು. ಈ ಚೀಟಿನ ಕಾರಲ್ಲಿ ಎತ್ತಿಸ್ತೀನಿ, ಯಾಕೆಂದರೆ ಸಿಕ್ಕಾಬಟ್ಟೆ ಈಚೆ ಕಡೆ ಬಿಸಿಲಿದೆ ಒಂದು ಸ್ವಲ್ಪ. ಇದು 6ನೇ ಚೀಟಿ, ನೋಡೋಣ ಇದ್ರಲ್ಲಿ ನಿನ್ನ ಲಕ್ಕು. ಶೂ ಆಯಿತು ಗೈಸ್, ಬಟ್ಟೆ ಆಯಿತು, ಎಲ್ಲ ಆಯಿತು. ನೆಕ್ಸ್ಟ್ ಇದು 6ನೇ ಚೀಟಿ. 6 is my lucky number actually, I believe. ಸೊ ನೋಡೋಣ ಇದ್ರಲ್ಲಿ ಏನು ಬರುತ್ತೆ ಅಂತ. ನಿಲ್ಸಿದೆ ಅಲ್ಲ ನೋಡಿ ಗೈಸ್, ನನ್ನ ಲಕ್ಕು. ಇವತ್ತು ನಾನು ಮಂಡೇ ವೆಜ್ ತಿನ್ನಲ್ಲ, ವೆಜ್ ನಡೀರಿ ಅಂತ ಹೇಳ್ದೆ. ಎಲ್ರು ನನ್ಗೆ ಆಪೋಸ್ ಮಾಡಿದ್ರು, ಇಲ್ಲ ನಾವ್ ನಾನ್ ವೆಜ್ ತಿನ್ಬೇಕು ಅಂತ. ಇವಾಗ ವೆಜ್ ಇದೆ, ಎಲ್ರು ವೆಜ್ ತಿನ್ಬೇಕು. ಏನ್ ಬೇಕಿತ್ತು ಅವಳಿಗೆ ಎತ್ತಿರೋದಷ್ಟೇ. ಅಯ್ಯಯ್ಯೋ, ನೀನ್ ವೆಜ್ ತಿನ್ನು, ನೀನ್ ಎತ್ತಿರೋದು ನೀನ್ ವೆಜ್ ತಿನ್ನು, ನಾವೇ ನಾನ್ ವೆಜ್ ತಿಂತೀವಿ. ನಾನ್ ವೆಜಿಟೇರಿಯನ್ಸ್. ನನಗೆ ವೆಜ್ಜೇ ಬೇಕಿತ್ತು. ಸರಿ, ಗುರುವಾರ ಆಗಿರಂತ ಯಾವ ಕಾರಣಕ್ಕೂ ನಾನ್ ವೆಜ್ ತಿಂತಾ ಇರ್ಲಿಲ್ಲ ಅವಳು. ಸೋಮವಾರ ಅವಾಗ ತಿನ್ಬಿಟ್ಟಿದ್ಲೇನೋ. ಇಲ್ಲ ತಿನ್ನಲ್ಲ, ಬರ್ಬೇಕಾದ್ರೆ ಹೇಳಿದ್ನಲ್ಲ ನಾನು ತಿನ್ನಲ್ಲ ಅಂದ್ರೆ ದೇವ್ರ ಬೇರೆ ಪೂಜೆ ಮಾಡಿದ್ಲಲ್ಲ ಇವತ್ತು ನೀಟಾಗಿ, ತಿನ್ನಲ್ಲ ಅಂದ್ಲು. ನಾನು ವೆಜ್ ತಿಂತೀನಿ ಅನ್ಕೊಂಡೆ ಬಂದೆ, ವೆಜ್ಜೇ ಸಿಕ್ತು. ಬನ್ನಿ ಊಟಕ್ಕೆ ಬಂದಿದೀವಿ. ಆನಂದ ಪರಮಾನಂದ. ದುಡ್ಡು ಕೊಟ್ಟು ವೆಜ್ ತಿಂತಾವ್ರೆ ಗೈಸ್ ಇವರೆಲ್ಲ. ಮೀಸ್ ಚೆನ್ನಾಗಿದೆ. ಬಾಳೆ ಎಲೆಯಲ್ಲಿ ಒಂಥರ ಡಿಶ್ ಕೊಡ್ತಾರೆ. ಮನಸ್ಸಿನಲ್ಲಿ ತಿನ್ನುತ್ತಿರುವ ನನ್ನ ಗಂಡನಿಗೆ ಅಭಿನಂದನೆಗಳು. ಏನಿಲ್ಲ, ನೀನ್ ಹೇಳ್ದೆ ಅಂತ ಮದು ಅವರು ತಗೊಂಡು ತಿಂತಾ ಇರೋದು. ಅವರು ವೆಜ್ ತಿಂತಿದ್ದಾರೆ. ಬಾಯಿ ಮುನ್ನಾಗಿ ಅನುಭವಿಸೋರೆ 15 ದಿನ, ಅದಕ್ಕೆ ಸ್ವಲ್ಪ ನಾನ್ ವೆಜ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ನಾನ್ ವೆಜ್ ತಿಂತಾ ಇದೀನಿ ಗೈಸ್. ಆದರೆ ರೇಟು ಇವ್ರು ಇಷ್ಟೊಂದು ಐಟಮ್ಗೆ ಒಂದು ರೇಟ್ ಆದರೆ ಅದಕ್ಕಿಂತ ಜಾಸ್ತಿ ಇದೆ ರೇಟು. ಚಿಕನ್ ಬಿರಿಯಾನಿಗಿರೋ ಬೆಲೆ. ಯಾ, ಈಗ ಊಟ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ಎಲ್ಲ ಒಂದು ಬಿಡ್ದಂಗೆ ತಿನ್ನಬೇಕು ಮದು, ಆಯಿತಾ? ಕೋಲ್ಡ್ ವಾಟರ್ ಫಾರ್ ನಿಕ್ಕಿದವರು. ಊಟ ಆಯಿತು. ಹೌದಾ? 7ನೇ ಚೀಟಿ ಗಾಯಿಸಿದ್ದು. ಚೀಟಿನ ಎತ್ತಿಸ್ತಾ ಇದ್ದೀನಿ. ಯಾವ ಪಾರ್ಕ್ ಮುಂದೆ? ಯಾವ ಪಾರ್ಕ್ ಮುಂದೆ ಇದು? ಮೈಸೂರಿಗೆ ಬಂದಿದ್ದೀರಾ? ಇನ್ನೂ ಅಯ್ಯೋ ಎತ್ತದಾ? ಓಕೆ. ಸಿಲ್ವರ್ ಲೆಗ್ ರಿಂಗ್. ಯಾ, ಯಾ. ಇದರಲ್ಲಿ ಗೈಸ್ ಸಿಲ್ವರ್ ಲೆಗ್ ಚೈನ್ ಬರ್ತಿದೆ, ಕಾಲ್ ಚೈನ್. ಇದನ್ನ ಕಾಲ್ ಉಂಗ್ರ ಕೊಡ್ಸೋಣ. ಮದ್ವೆಲಿ ಒಂದ್ ತಗೊಂಡಿದೀನಿ, ಗಿಫ್ಟ್ 2 3 ಅಲ್ಲೇ ಮನೇಲೆ ಬಿದ್ದವೆ, ಹಾಕಿಲ್ಲ. ಅದ್ರ ಅವಶ್ಯಕತೆ ನನ್ಗಿಲ್ಲ, ಇದೇ ಬೇಕು ಗೈಸ್. ನನ್ಗೆ ಬೆಳಗ್ಗೆ ತಾನೇ ಹೇಳ್ತಿದ್ದೆ ಕಾಲ್ ಉಂಗ್ರ ಚೇಂಜ್ ಮಾಡ್ಬೇಕು, ಇದು ಸೆಟ್ ಆಗಿಲ್ಲ ನನ್ಗೆ, ಅದಕ್ಕೆ ನೋಡೋಣ ಅಂತ. ಹೆಂಗೆ ಲಕ್ಕ ಬೆಳಗ್ಗೆ ದಿನ ಜೋರ ಪೂಜೆ ಮಾಡ್ಬಿಟ್ಟೊಳಗೆ ಅರ್ಧ ಗಂಟೆ ಪೂಜೆ ಮಾಡ್ತಿದ್ಲು. ಇಲ್ಲಿ ನೋಡಿ ಯಾರೋ ಒಬ್ರು ಇದಾರೆ, ಇಲ್ಲಿ ಹಾಯ್ ಮಾಡಿ. ವೆಲ್ಕಮ್ ಟು ಮೈಸೂರು. NS ಗೋಲ್ಡ್ ಬಂದಿದ್ದೀವಿ ನಾವು. ರಾಮನಗರದಲ್ಲಿರೋನೆಲ್ಲ ಮೈಸೂರು ಕಳ್ತಾ ಬಂದಿದ್ದೀರಾ. ಹಾ, ಸೊ ಅಯ್ಯೋ ಇಷ್ಟು ದೊಡ್ಡದು ಆಗೋದಿಲ್ಲ ನನಗೆ, ನನಗೆ ಫಿಂಗರ್ಗೆ ಆಗಲ್ಲ. ಬೇಕಾದ್ರೆ ಇದು ತೋರಿಸ್ಬಿಡ, ನೋಡಿ ಆಗಲ್ಲ, ಚಿಕ್ಕದು ಬೇಕು ನನಗೆ. ಅದು ಕಟ್ ಮಾಡಿಸ್ಕೊಂಡೆ ತಗೊಂಡಿದ್ದೀನಿ. ಪ್ಲೇನ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಪ್ಲೇನ್ ಆಗಿಲ್ಲ. ಇದು ನನ್ನ ಸೈಜಿಗೆ ಕಟ್ ಮಾಡಿಸ್ಕೊಟ್ಟಿದ್ದಾರೆ ಅನ್ಸರ್ ಅವರು. ನನ್ನ ಸೈಜ್ ಸಿಗಲ್ಲ ಆ್ಯಸ್ ಆಲ್ವೇಸ್. ಸೊ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಅಣ್ಣ ಗ್ಯಾಪಲ್ಲಿ ನಾನು ಎಲ್ಲೇ ಹೋದ್ರು ಅವನು ತಗೋತಾನೆ. ಒಂದು ಇಯರಿಂಗ್ ತೊಗೊಂಡಿದ್ದಾನೆ, ಒಂದು ಹಳೇದಿದ್ದು ಬೋರ್ ಆಯ್ತು ಒಂದು ಹಾಕಿ. ಹಾಗಾಗಿ ಹೊಸ ತೊಗೊಂಡಿದ್ದಾನೆ. ಇದೆಲ್ಲ ನಿಮಗೆ ಯೂಸ್ ಆಗಲ್ಲ, ಕೊಡಿ. ಇದೆಲ್ಲ ಅದೆಲ್ಲ ಹಿಂದೆಗಡೆ ಹಾಕೊಳ್ಳೋದಲ್ವಾ, ಅದೆಲ್ಲ ಬೇಡ. ಹುಡುಗಿರಿಗೆ ಕೊಡಿ. ಸೊ ಗೈಸ್, ಮಿಷಿನ್ ಕಂಪ್ಲೀಟೆಡ್. ಕಾಲುಂಗ್ರ ಕೊಡಿಸ್ಬೇಕಾಯ್ತು, ಕಾಲುಂಗ್ರ ಕೊಡಿಸಿದ್ದೀನಿ. ನೆಕ್ಸ್ಟ್ ಚೀಟಿ ಇಲ್ಲೇ ಎತ್ಕೊಡ ನಮ್ಮದು. ಓಕೆ, ಹಂಗೆ ಥ್ಯಾಂಕ್ ಯು. ಚೀಟಿ ಎಲ್ಲ ಹಾಕ್ತೀನಿ ಅಂತಲೇ ಗೊತ್ತಾಗಲ್ಲ ನಾನು. ಇದೆಲ್ಲ ಇದ್ರೊಳಗೆ ಹಾಕಿ. ಅದು ಹಿಂದೆಗಡೆ ಕಿವಿದು ಇಯರಿಂಗ್ಸ್ ಹಿಂಗೇನೋ ಡ್ರಾಪ್ ಆದರೆ ಹಿಂದೆ ನೋಡಿ. ಇವೆಲ್ಲ ಕಲಿಬೇಕು ನೀನು. ನಿನ್ಗೆ ಒಂದು ಹೆಂಡತಿ ಬಂದಾಗ ಇದೆಲ್ಲ ಯೂಸ್ ಆಗುತ್ತೆ. 8ನೇ ನಂಬರ್ ಎತ್ತಿಸ್ತಾ ಇದ್ದೀನಿ ಗೈಸ್. ಇದು ಮಾಡ್ತಾರಲ್ಲ ಇದು.
ವಾವ್ ಪರವಾಗಿಲ್ಲ 5000 ವೋಚರ್ ಅದು ಹ್ಞೂ ಬ್ರೋ ಇದೇ ಕಮ್ಮಿ 5000 ವೋಚರ್ ದಿಸ್ ಇಸ್ ವಾಚ್ ವಾಚ್ ಇದು ದುಡ್ಡು ವಾಚ್ ತಗೋತೀನಿ ಅಲ್ಲ ವೋಚರ್ ಅಂತಾರೆ ಅವಳು ಏನು ಬೇಕಾದ್ರೂ ತಗೋಬೋದು ವಾಚ್ ಅಂದರೆ ವಾಚೇ ತಗೋಬೇಕಾಗಿತ್ತು ಅವಳು ಇಷ್ಟ ಬಂದಿದ್ದು 5000 ರೂಪಾಯಿ ಏನು ತಗೊಂಡಿದ್ದು ಬೆಳಿಗ್ಗೆಯಿಂದ ನನಗೆ ಗೈಸ್ ಎಲ್ಲರ ಹೊರಗಡೆಯಿಂದ ಹೋಗಿ ಬಂದರೆ ಫಸ್ಟ್ ಮಾಡೋ ಕೆಲಸ ಇದೇನೆ ಬಾಗಿಲು ತೆಗ್ದು ದೇವ್ರ ಮನೆಗೆ ಹೋಗೋಳೆ ಏನು ಕೋದ್ಲು ಅಂತಂದರೆ ನಾವು ಅನ್ಕೊಂಡಿರೋದು ಬೇಡ್ಕೊಂಡಿರೋದು ಏನಾದರೂ ದೇವ್ರಿಗೆ ಸಲ್ಲಿದೆಯಾ ಇಲ್ಲಿ ಅದೊಂಥರ ನನಗೆ ಏನೋ ಪಾಸಿಟಿವ್ ಎನರ್ಜಿ ಅಲ್ಲ ಆ ಪಾಸಿಟಿವಿಟಿ ಅನ್ನೋದು ಅದೊಂದು ನಂಬಿಕೆ ನನಗೆ ಒಂದು ರಾಘವೇಂದ್ರ ಸ್ವಾಮಿ ಇನ್ನಲ್ಲಿದೆ ಒಂದು ಕಳಶದಿನಲ್ಲಿದೆ ಬೀಳ್ದಂಗೆ ನೀನೇ ಇಟ್ಟಿದ್ದ ಓಕೆ ತಥಾಸ್ತೊಂದಿದ್ದಾರೆ ದೇವರು ಒಳ್ಳೇದಾಗಲಿ ನೀವೇನೇನು ಚಂಪು ಹಾಯ್ ಗಿವ್ ಮಿ ಎ ಸೆಕೆಂಡ್ ಕೊಡಿ ಸೆಕೆಂಡ್ ಎಂಡ್ ಮಾಡಿ ವಿಡಿಯೋ ಏನು ಮಾಡೋಕ್ಕಿಂತ ಮುಂಚೆ ಒಂದು ಚಾಲೆಂಜ್ದು ಕಾಸು ಬಾಕಿ ಇದೆ ಗೈಸ್ ಫೇವರ್ ಏನು ಲಾಸ್ಟ್ ಏನಪ್ಪ ಗೆದ್ದಿದ್ದು ನೀನು 5000 ವೋಚರ್ 5000 ವೋಚರ್ ಗೆದ್ದಿದ್ಲಲ್ಲ 5000 ಕ್ಯಾಶ್ ಕೊಡ್ತಾ ಇದ್ದೀನಿ ನನಗೆ ಏನು ಬೇಕೋ ಅದನ್ನು ತಗೋಬಿಡಿ ಥ್ಯಾಂಕ್ ಯು ಅಣ್ಣ ಆ್ಯಂಡ್ ಈ ವಿಡಿಯೋ ಚಿಕ್ಕದಾಗಿ ಚಕ್ಕವಾಗಿ ಮಾಡಿದ್ದೀವಿ ಅವಳಿಗೆ ಏನೇನು ಬೇಕು ನೀಡ್ಸು ಎಲ್ಲ ಸಿಂಪಲ್ಲಾಗಿ ಫೇವರಾಗಿ ಅವಳಿಗೆ ಈಡೇರಿಸಿದ್ದೀನಿ ಅಂತ ಅನ್ಕೋತೀನಿ ಎಲ್ಲ ಐತೆ ಅವಳ ಹತ್ರ ಬಟ್ ಆದ್ರೂ ಏನೋ ಚಿಕ್ಕದಾಗಿ ಏನೋ ಕೊಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಆಯ್ತು ಎಂಡ್ ಮಾಡಿ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್